ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡಿ ನೋಡೋಣ. ನೋಡಿ, ಇದರಲ್ಲಿ ನಿಮ್ಮ ಫ್ಯೂಚರ್ ಪ್ರಿಡಿಕ್ಷನನ್ನು ನೋಡ್ತಾ ಹೋಗೋಣ. ಅಂದರೆ ನಿಮ್ಮ ಕೆಲಸ, ಉದ್ಯೋಗ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ಅಥವಾ ಆ್ಯನ್ಸಿಸ್ಟರ್ಸ್ನ ಒಂದು ಮೆಸೇಜ್ ಸಿಕ್ಕಬಹುದು. ಯಾವ ರೀತಿ ಬೇಕಾದರೂ ಇದರಲ್ಲಿ ಸಿಗ್ತಾ ಹೋಗ್ಬೋದು. ಇದೊಂದು ಕಂಪ್ಲೀಟ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಓಕೆನಾ? ಎಸ್, ಬನ್ನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಯೂನಿವರ್ಸ್ನ ಕೇಳಿ ನೋಡೋಣ. ಓಕೆ, ಮಹಾಕಾಳಿ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ಓಕೆ ಓಕೆ ಎಸ್ ಓಕೆ ಓಕೆ ನನಗೆ ಪ್ರಸ್ತುತವಾಗಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ರೀಡಿಂಗಲ್ಲಿ ಪೆಟ್ ಲವರ್ಸ್ ಇದ್ದೀರಾ ಅನಿಸುತ್ತೆ. ತುಂಬಾ ಬೆಕ್ಕನ್ನು ಪ್ರೀತಿಸುವಂತಹ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗೆ ಅದರ ಜೊತೆಗೆ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಅಂದರೆ ಫ್ಲೇಮ್ ಒಂದೇ ಸಮನೆ ಕೆಳಗೆ ಬೀಳ್ತಾ ಇರೋದ್ರಿಂದ ಬಹುಶಃ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ವಿಚಾರದ ಬಗ್ಗೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಮನಿ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು. ತುಂಬಾ ಓವರ್ ಥಿಂಕನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಕೆಲವೊಂದು ಅಪಾರ್ಚುನಿಟೀಸ್ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆ ಇದೆ ಇನ್ನು 3 ತಿಂಗಳಲ್ಲಿ ಅಂತಲೂ ಹೇಳ್ತಾ ಇದೆ. ಓಕೆನಾ? ಎಸ್, ಬೇರೆ ಏನಾದರೂ ಹೇಳ್ತಾ ಕೇಳಿ ನೋಡೋಣ. ಏಂಜಲ್ಸ್, ಸ್ಪಿರಿಟ್ಸ್ ಏನಾದರೂ ಹೇಳ್ತೀರಾ? ಎಸ್, ಕೆಲವೊಂದು ಸ್ಪೆಲ್ಲಿಂಗ್ಗಳು ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಎಸ್ ಇರ್ಬೋದು, ಸಿ, ಎಲ್ ಎನ್ನುವಂತಹ ಒಂದು ಸ್ಪೆಲ್ಲಿಂಗ್ ಕೂಡ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಲವು ರಿಲೇಷನ್ಶಿಪ್ಪಿನ ಗಲಾಟೆಗಳು, ಜಗಳಗಳು ಕೂಡ ನೇರವಾಗಿ ಇಲ್ಲಿ ಹಿಟ್ಟುಡಿತಾ ಇದೆ. ಎಸ್, ಓಕೆ, ಬೇರೆ ಏನಾದರೂ ಇದೆಯಾ? ಎಸ್, ಇಲ್ಲಿ 3 ಅನ್ನುವಂತಹದ್ದು ಬಹಳ ಮೇಯ್ನ್ ನಂಬರ್ ಆಗಿ ಗೋಚರಿಸ್ತಾ ಇದೆ. ಬಹುಶಃ 3 ಅನ್ನೋ ಆ ಒಂದು ಡೇಟ್ ಆಫ್ ಬರ್ತಲ್ಲಿ ಕೂಡ ನೀವು ಹುಟ್ಟಿರ್ಬೋದು. ನಿಮ್ಮ ಅಕ್ಷರದಲ್ಲಿ ಸಿ ಅಕ್ಷರ ಇರ್ಬೋದು, ಎಫ್, ಇ, ಯು ಇದೆಲ್ಲವೂ ಕೂಡ ನನಗೆ ನೇರವಾಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಬೇರೆ ಏನಾದರೂ ಹೇಳ್ತೀರಾ ಯೂನಿವರ್ಸ್? ಕೆಲವರು ಫರ್ಟಿಲಿಟಿ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದೀರಾ ಅನಿಸುತ್ತೆ. ಸದ್ಯದಲ್ಲಿಯೇ ನಿಮಗೆ ಮಕ್ಕಳಾಗುವಂತಹ ಚಾನ್ಸಸ್, ಅಂದರೆ ನೀವು ನಂಬಿರುವಂತಹ ಕುಲದೇವತೆಯಿಂದ ಸಂತಾನ ಭಾಗ್ಯ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದೆ. ಓಕೆ, ಎಸ್, ಒಂದು ಆ್ಯನ್ಸಿಸ್ಟರ್ನ ಒಂದು ನೆನೆಯುವಂತಹದ್ದು, ಬಹಳ ಪೂರ್ವಜರನ್ನ ಪ್ರೀತಿಸುವಂಥವರಾಗಿದ್ದೀರಾ ಅನಿಸುತ್ತೆ. ಅದರಿಂದಾಗಿ ಅವರು ಕೂಡ ನಿಮ್ಮನ್ನು ಒಂದು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ನನಗಿಲ್ಲಿ ಗೋಚರಿಸ್ತಾ ಇದೆ. ಓಕೆನಾ? ಇನ್ನೇನಾದರೂ ಮೆಸೇಜಸ್ ಇದೆಯಾ? ಸಿ, ಇದು ಹೇಗೆ ಉರಿತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಓವರಾಗಿ ಪ್ರೊಟೆಕ್ಷನ್ ಇದೆ ಅನ್ನುವಂತಹದ್ದು ಕಾಣಿಸ್ತಾ ಇದೆ. ನೋಡಿ, ಈ ಕ್ಯಾಂಡಲ್ ಯಾವ ರೀತಿ ಇದೆ ಅಂದರೆ, ಒಂದೇ ಸೈಡಲ್ಲಿ ಬೀಳ್ತಾ ಇದೆ, ಇನ್ನೊಂದು ಸೈಡಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ನೀವು ನಂಬಿರುವಂತಹ ದೇವರಿಂದ ಕಂಪ್ಲೀಟಾಗಿ ನಿಮಗೆ ಪ್ರೊಟೆಕ್ಷನ್ ಇದೆ ಅನ್ನುವಂತಹದ್ದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆನಾ? ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಬಹುಶಃ ಮೋಸ ಆಗಿರ್ಬೋದು. ಅಂದರೆ ನೀವು ಪ್ರೀತಿ ಕೊಟ್ಟು ನಿಮಗೆ ಸರಿಯಾದಂತಹ ಪ್ರೀತಿ ಸಿಗದೇ ಇರುವಂತಹದ್ದು ನನಗಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಬಾಳ ಸಂಗಾತಿಯಿಂದ ವಂಚಿತರಾಗಿದ್ದೀರಾ, ಪ್ರೀತಿಯಿಂದ ಪರ್ಟಿಕ್ಯುಲರ್ಲಿ ವಂಚಿತರಾಗಿದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ? ಓಕೆ, ಎಸ್, ಒಂದು ನಿಮಿಷ ನೋಡುವ ಬೇರೆ ಏನಾದರೂ ಬರುತ್ತಾ ಅಂತ. ಎಸ್, ಕೆಲವರಿಗೆ ಅವರ ಜಾಬಿನ ವಿಚಾರದಲ್ಲಿ ದೂರದ ಪ್ರಯಾಣದ ಒಂದು ಸನ್ನಿವೇಶ ಒದಗಿ ಬರಬಹುದು. ಅಂದರೆ ಯಾವುದೋ ಒಂದು ಕೆಲಸಕ್ಕಾಗಿ ಅರ್ಜಿ ಹಾಕಿರ್ಬೋದು, ಅಥವಾ ಕೆಲವು ಗ್ರೋತಿಗೋಸ್ಕರ ನೀವು ನಿಮ್ಮ ಸ್ಥಳವನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದೆ. ಓಕೆನಾ? ಎಸ್, ನ್ಯೂ ಅಪಾರ್ಚುನಿಟೀಸ್ ಬರುವಂತಹ ಸಾಧ್ಯತೆ ಇದೆ ಕೆಲವರಿಗೆ ಏನು ಅಂತ ಹೇಳಿದರೆ, ಓಕೆ, ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿರೋದು, ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇದ್ದಾರೆ. ನಿಮ್ಮ ಎನಿಮೀಸ್ಗಳು ನಿಮ್ಮ ಅಭಿವೃದ್ಧಿ ಆಗಿರ್ಬೋದು,
ಒಂದು ರೀತಿಯ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ತುಂಬಾ ಮೆಂಟಲಿ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಗಲಾಟೆಗಳಾಗಿರಬಹುದು, ಬಹುಶಃ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಎಲ್ ಅಕ್ಷರ ಕೂಡ ನನಗೆ ನೇರವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಎಸ್, ಬೇರೇನಾದರೂ ಹೇಳ್ತೀರಾ? Spirits guides, give me clear indications please. ಒಂದು ನಿಮಿಷ. ಎಸ್, ನೋಡಿ ನಾನು ಫಸ್ಟ್ ಹಾಕ್ಕೊಳ್ತೇನೆ. ಎಸ್, ನನಗೆ ಇನ್ನೂ ಪ್ರಸ್ತುತವಾಗಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಕೆಲವರ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಿಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸ್ತೀರ, ಬಟ್ ಆ ವ್ಯಕ್ತಿ ನಿಮಗೆ ಜೆನ್ವಿನ್ ಆಗಿಲ್ಲ. ನೀವೇನು ಮಾಡ್ತಾಯಿದ್ದೀರ ಅಂದರೆ ದೇವ್ರ ಹತ್ರ ತುಂಬಾ ಪ್ರೇಯರ್ ಮಾಡ್ತಾಯಿದ್ದೀರಾ, ತುಂಬಾ ನೋವನ್ನು ಆ ವಿಚಾರದಲ್ಲಿ ಅನುಭವಿಸಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇಲ್ಲಿ ನಂಬರ್ಸ್ ಕೂಡ ಕಾಣಿಸ್ತಾ ಇದೆ. 20 ಅಂದರೆ ಬಹುಶಃ ಇನ್ನು 20 ದಿನಗಳಲ್ಲಿ ಅಥವಾ 20 ವೀಕ್ಸ್ ಇದು ಬಹಳ ಪ್ರಮುಖ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಒಂದು ನಿಮಿಷ. ಬೇರೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ. ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಮನಸ್ಸಿಗಾದಂತಹ ಯಾವುದೇ ರಿಲೇಷನ್, ಇದು ಹೆಚ್ಚಾಗಿ ರಿಲೇಷನ್ಶಿಪ್ಪಲ್ಲೇ ತೋರಿಸೋದ್ರಿಂದ ಬಹುಶಃ ನಿಮ್ಮ ಗಟ್ ಫೀಲಿಂಗ್ ಏನಿದೆಯೋ ಅದನ್ನು ಫಸ್ಟ್ ನಂಬಿ, ನಿಮ್ಮ ಒಳಗಿರುವಂತಹ ಇನ್ನರ್ ಗೈಡೆನ್ಸನ್ನು ನೀವು ನಂಬಿ, ಅದನ್ನು ಬಿಟ್ಟು ಎಲ್ಲೆಲ್ಲೋ ಓಡಿ ಹೋಗಿ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮೊಳಗೆ ಇರುವಂತಹ ಗಟ್ ಫೀಲಿಂಗ್, ಇನ್ನರ್ ಗೈಡೆನ್ಸ್, ನಿಮ್ಮ ಒಂದು ಆ ಧೈರ್ಯ, ನಿಮ್ಮೊಳಗಿರುವಂತಹ ಆ ಒಂದು ಸಾಂತ್ವನದ ಮಾತು, ಇವುಗಳನ್ನು ನಂಬಿ ಅದು ನನ್ನ ವಾಯ್ಸೇ ಆಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್. ಬೇರೆ ಯಾವ ರೀತಿ ಬರುತ್ತೆ ಅಂತ, ಬೇರೆ ಏನಾದರೂ ಹೇಳ್ತೀರಾ? ಒಂದೇ ಸೈಡಲ್ಲಿ ಕ್ಯಾಂಡಲ್ ಉರಿತಾ ಇರೋದ್ರಿಂದ ಕೆಲವರಿಗೆ ಇದು ಬಹುಶಃ ಒನ್ ಸೈಡ್ ಪ್ರೀತಿಯನ್ನು ಕೂಡ ತೋರಿಸ್ತಾ ಇದೆ. ಏಕಮುಖವಾದಂತಹ ಪ್ರೀತಿಯನ್ನು ನೇರವಾಗಿ ತೋರಿಸ್ತಾ ಇದೆ. ಅಂದರೆ ಜೆನ್ವಿನ್ ಆದಂತಹ ಪ್ರೀತಿ ಕೂಡ ಇದರಲ್ಲಿ ಇಲ್ಲ ಅನ್ನುವಂತಹದ್ದು ನೇರವಾಗಿದೆ ರಿಲೇಷನ್ಶಿಪ್ ವಿಚಾರದಲ್ಲಿ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಎಸ್, ಇದು ಹೆಚ್ಚಾಗಿ ರಿಲೇಷನ್ಶಿಪ್ಪನ್ನೇ ತೋರಿಸ್ತಾ ಇದೆ. ರಿಲೇಷನ್ಶಿಪ್ನ ಗಲಾಟೆ, ಥರ್ಡ್ ಪಾರ್ಟಿ ಎಂಟ್ರಿ, ಥರ್ಡ್ ಸಿಚುವೇಷನ್ಗಳ ಎಂಟ್ರಿ ಕೂಡ ಈ ಪ್ರೀತಿಯಲ್ಲಿ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಬಹುಶಃ ಇಂತಹ ಪ್ರಾಬ್ಲಮ್ಗಳು ಏನು ಅಂತ ಹೇಳಿದ್ರೆ ಸ್ವಲ್ಪ ಲಾಂಗರ್ ಟೈಮಲ್ಲಿ ಇದು ಹಿಟ್ಟು ಕೊಡ್ಬೋದು ಅಂತ ಹೇಳ್ತಾ ಇದೆ. ಇನ್ನು 4 ಮಂತ್ಸ್ 5 ಮಂತ್ಸ್ ವರೆಗೂ ಕೂಡ ಈ ಗಲಾಟೆ ಇಶ್ಯೂಗಳು ನೇರವಾಗಿ ಹಿಟ್ಟಾಗಬಹುದು ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಎಸ್, ನೇರವಾಗಿ ರಿಲೇಷನ್ಶಿಪ್ಪಿನ ವಿಚಾರಗಳನ್ನೇ ಇದು ಪ್ರಸ್ತುತಪಡ್ತಾ ಇದೆ. ಓಕೆ, ಬೇರೆ ಏನಾದರೂ ಗೈಡ್ಲೈನ್ಸ್ ನಿಮ್ಮ ಕಡೆಯಿಂದ ಇದೆಯಾ? ಕ್ಯಾಂಡಲ್ ವ್ಯಾಕ್ಸ್ ಏನಾಗಿದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಅಂಟಿಕೊಂಡೇ ಬರ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ಅವಲಂಬನೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿ ಕೆಲವು ಪಾರ್ಟ್ನರಿಗೆ ಈಗ ಅರ್ಥ ಆಗ್ತಾ ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂತಹದ್ದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಮುಖ್ಯ, ಒಬ್ರಿಗೊಬ್ಬರು ಜೀವನದಲ್ಲಿ ಎಷ್ಟು ಅನಿವಾರ್ಯ ಅನ್ನುವಂತಹದ್ದು ಕೆಲವು ಪಾರ್ಟ್ನರಿಗೆ ನಿಧಾನವಾಗಿ ರಿಯಲೈಸ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಅದರ ಜೊತೆಗೆ ಕೆಲವರಿಗೆ ಏನು ಅಂತ ಹೇಳಿದರೆ, ಇದು ಒಂದು ರೀತಿಯ ಎಗ್ಸ್ ಥರ ಕೂಡ ಕಾಣಿಸ್ತಾ ಇರೋದ್ರಿಂದ ಕೆಲವು ಕಡೆಯಲ್ಲಿ ಕೆಲವು ವಿಚಾರದಲ್ಲಿ ಡೆವಲಪ್ಮೆಂಟ್, ನಿಧಾನವಾದಂತಹ ಗ್ರೋತನ್ನು ಕೂಡ, ನಿಮ್ಮ ಉದ್ಯೋಗ ಆಗಿರ್ಬೋದು, ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ನಿಮಗೆ ಒಂದು ರೀತಿಯ ಒಂದು ಡೆವಲಪ್ಮೆಂಟ್ ನಿಧಾನವಾಗಿ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೇನಾದರೂ ಹೇಳ್ತೀರಾ? ಓಕೆ, ನಿಮಿಷ ಕೇಳಿ ನೋಡೋಣ. ಬೇರೆ ಏನಾದರೂ ಫ್ಯೂಚರ್ ಪ್ರಿಡಿಕ್ಷನ್ ಕೊಡ್ತೀರಾ?
ಓಕೆ, ಒಂದು ನಿಮಿಷ. ಕೆಲವರಿಗೆ ಹಾರ್ಟ್ ಬ್ರೇಕ್ ಆಗಿರೋದು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ ಸೈಡಲ್ಲಿ ನೋಡಿ, ಹಾರ್ಟ್ ಬಂದು ಅರ್ಧಕ್ಕೆ ಕಟ್ ಆಗಿದೆ. ಕಂಪ್ಲೀಟಾಗಿ ಹಾರ್ಟ್ ಬ್ರೇಕ್ ಆಗಿದೆ. ಅಂದರೆ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿರ್ಬೋದು. ನಿಮ್ಮ ಆಲೋಚನೆಗೆ ಸಂಬಂಧಪಟ್ಟ ಹಾಗೆ ಅವರು ನಡ್ಕೊಳ್ಳಿಲ್ಲ, ಅಥವಾ ಅವರಿಂದ ಬ್ರೇಕಪ್ ಆಗಿರುವಂತಹದ್ದು ಕೂಡ ಇಲ್ಲಿ ಹೇಳ್ತಾ ಇದೆ. ಕಂಪ್ಲೀಟಾಗಿ ಇದು ರಿಲೇಷನ್ಶಿಪ್ಪನ್ನೇ ನೇರವಾಗಿ ಫೋಕಸ್ ಮಾಡಿ ಹೇಳ್ತಾ ಇದೆ. ಓಕೆನಾ? ಎಸ್, ಫ್ಲೇಮ್ ನೋಡಿ ಎಷ್ಟು ಜೋರಾಗಿ ಉರಿತಾ ಇದೆ. ಇದು ಒಂದು ಸೈಡ್ ಪ್ರೀತಿಯನ್ನು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ, ನೀವು ತುಂಬಾ ಆ ವ್ಯಕ್ತಿ ಮೇಲೆ ಒಂದು ಭರವಸೆ, ನಂಬಿಕೆಯನ್ನು ಇಟ್ಟಿದ್ರಿ ಅನ್ನುವಂತಹದ್ದನ್ನು ಪಾಸ್ಟಲ್ಲಿ ಇದ್ದಂತಹ ವಿಚಾರವನ್ನು ಕೂಡ ಇದು ಹೇಳ್ತಾ ಇದೆ. ನೋಡಿ, ಇಲ್ಲಿ ಯಾವ ಸರ್ಕಲ್ ಕೂಡ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಅರ್ಧರ್ಧ ಆಗಿರುವಂತಹದ್ದನ್ನು ಕಾಣಿಸ್ತಾ ಇದೆ. ಕೆಲವು ವಿಚಾರದಲ್ಲಿ ಅರ್ಧರ್ಧವಾದಂತಹ ನಿರ್ಧಾರಗಳು, ಪರಿಪೂರ್ಣವಾದಂತಹ ನಿರ್ಧಾರಗಳು ತಗೊಂಡಿಲ್ಲ ಅನ್ನೋದರ ಸೂಚನೆಯನ್ನು ಕೂಡ ಇದು ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತೀರಾ? ಓಕೆ, ನಿಮ್ಮ ಕುಲದೇವರ ಆರಾಧನೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಿಸ್ ಮಾಡಬೇಡಿ ಅನ್ನುವಂತಹದ್ದು ಕೂಡ ಹೇಳ್ತಾ ಇದೆ. ಕುಲದೇವರು, ಯಾವ ಕುಲದೇವರನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ಬೋದಾ? ಎಸ್, ತಿಳಿಸಿ. ಕೆಲವರು ಇಲ್ಲಿ ವೆಂಕಟೇಶ, ಶ್ರೀಮನ್ನಾರಾಯಣ, ತಿರುಪತಿ ದೇವರನ್ನು ತುಂಬಾ ನಂಬುವರಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ವೆಂಕಟೇಶ, ವಿಷ್ಣುವಿಗೆ ಸಂಬಂಧಪಟ್ಟಂತಹದ್ದು, ಎಸ್ಪೆಷಲಿ ತಿರುಪತಿ ದೇವರನ್ನು ನಂಬುವಂತಹವರು ಈ ರೀಡಿಂಗಲ್ಲಿ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇನ್ನೇನಾದರೂ ಹೇಳ್ತೀರಾ? ಓಕೆ 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 ಎಸ್ 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 ಓಕೆ, ನಿಮಗೊಂದು ಅಪಾರ್ಚುನಿಟಿ ಬರುವಂತಹ ಸಾಧ್ಯತೆ ಇದೆ. ಕರಿಯರ್ ವಿಚಾರದಲ್ಲಿ ಯಾರಾದರೂ ಅಪ್ಲೈ ಮಾಡಿದರೆ ಬಹುಶಃ ಡಿಸ್ಟೆನ್ಸಲ್ಲಿ ನಿಮ್ಮ ಮನೆ ಬಿಟ್ಟು ಸಾಧಾರಣ 30 to 3 ಅಂದರೆ 3 ಕಿಲೋಮೀಟರ್ಸ್, 30 ಕಿಲೋಮೀಟರ್ಸ್ ಅಥವಾ 300 ಕಿಲೋಮೀಟರ್ಸಲ್ಲಿ ನಿಮಗೆ ಉದ್ಯೋಗ ಸಿಗುವಂತಹ ಚಾನ್ಸಸ್ ಇದೆ. ಓಕೆನಾ? ನೀವು ಅಪ್ಲೈ ಮಾಡಿದರೆ ಯಾರಾದರೂ. ನೆಕ್ಸ್ಟ್ ಆರ್ಕೇಂಜಲ್ ಮೈಕಲ್, ಬೇರೇನಾದರೂ ಇದೆಯಾ ಪ್ರಿಡಿಕ್ಷನ್? ಕರೆಕ್ಟಾಗಿ ಹೇಳಿ. ಎಸ್, ನೋಡೋಣ. ಬರೀ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಬೇರೆ ವಿಚಾರಗಳು ಕೂಡ ಕಂಡ್ರೆ ಹೇಳ್ತೀನಿ. ಓಕೆನಾ? ಎಸ್, ಇಲ್ಲಿ ಪ್ರಮುಖವಾಗಿ ಯಾವ ಅಕ್ಷರ ಇದೆ ಅಂದರೆ ಪಿ ಇದೆ, ಆರ್ ಇದೆ, ಕೆಲವರಿಗೆ 7 ಡಾಮಿನೇಟ್ ಆಗಿದೆ, ಸಿ ಅಕ್ಷರ ಕೂಡ ಡಾಮಿನೇಟ್ ಆಗಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರ ಅಂದರೆ ನಿಮ್ಮ ಮನೆಯ ಸೀನಿಯರ್ ಸಿಟಿಸನ್, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರಬಹುದು, ಸ್ವಲ್ಪ ಅವರ ಬಗ್ಗೆ ಜೋಪಾನ ವಹಿಸಿ ಅಂತಲೂ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಎಸ್, ಒಂದು ನಿಮಿಷ, ಇನ್ನೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ನೋಡುವ, ಒಂದು ನಿಮಿಷ. ಕೆಲವೊಂದು ಏನು ನನಗನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರದಲ್ಲಿ ನಿಮ್ಮಿಂದನೇ ತಪ್ಪಾಗಿದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಈ ಭಾಗದಲ್ಲಿ ಹೇಳ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ನೀವು ಸರಿಯಾದಂತಹ ನಿರ್ಧಾರಗಳನ್ನ ರಿಲೇಷನ್ಶಿಪ್ಪಲ್ಲಿ ತಗೊಂಡಿಲ್ಲ. ಬಹುಶಃ ನಿಮ್ಮಲ್ಲಿ ಸ್ಯಾಕ್ರಿಫೈಸ್ ಮಾಡುವಂತಹ ಗುಣ ಹೆಚ್ಚು. ಆಲ್ರೆಡಿ ನಿಮ್ಮ ಪಾರ್ಟ್ನರಿಂದ ನೀವು ಹರ್ಟ್ ಆಗಿದ್ರೂ ಕೂಡ ಹೋಗಲಿ ಬಿಡು, ಇದು ಒಂದು ಸಲ ಆಯಿತು, ಪುನಃ ಅವ್ರು ಸರಿ ಹೋಗ್ತಾರೇನೋ, ಈ ರೀತಿಯ ವೇಟಿಂಗ್ ಈ ರೀತಿ ಮಾಡಿಕೊಂಡು ನಿಮ್ಮನ್ನು ನೀವು ತುಂಬಾ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದನ್ನು ಯೂನಿವರ್ಸ್ ಕೂಡ ಹೇಳ್ತಾ ಇದೆ. ಓಕೆನಾ? ಎಸ್, ಇಲ್ಲಿರುವಂತಹ ಅಕ್ಷರಗಳೊಂದಿಗೆ ಪುನಃ ವಿ ಕಾಣಿಸ್ತಾ ಇದೆ, ಸಿ, ಆರ್, ಪಿ, ಎಲ್, ಕೆ, ಇದೆಲ್ಲ ಅಕ್ಷರಗಳು ಡಾಮಿನೇಟ್ ಆಗಿ ಕಾಣಿಸ್ತಾ ಇದೆ. ಮೇಯ್ನಾಗಿ ಇದು ರಿಲೇಷನ್ಶಿಪ್ಪಿನ ಇಶ್ಯೂಸ್ಗಳನ್ನು ನೇರವಾಗಿ ಹೇಳ್ತಾ ಇದೆ. ಓಕೆನಾ? ಎಸ್, ಬನ್ನಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ಗಳು ಏನಾದರೂ ಹೇಳುತ್ತಾ ನೋಡೋಣ. ಕಾರ್ಡ್ ರೀಡಿಂಗ್ ಕೂಡ ಮಾಡಿ ನೋಡೋಣ ಏನಾದರೂ ಹೇಳುತ್ತಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ ರೀಡಿಂಗ್ ಏನು ಹೇಳುತ್ತಾ ಕೇಳಿ ನೋಡೋಣ. ಎಸ್, ಕಾರ್ಡ್ ಏನು ಹೇಳ್ತಾ ಇದೆ? ಎಸ್, ಕೆಲವು ವಿಚಾರದಲ್ಲಿ ನಿಮ್ಮನ್ನು ನೀವು ಕಟ್ಟಿ ಹಿಡ್ಕೊಂಡಿದ್ದೀರಾ. ನಿಮಗೆ ಕೆಲವರಿಗೆ ಬ್ಯಾಲೆನ್ಸ್ ತಪ್ತಾ ಇದೆ. ಕೆಲವರು ಏನು ಅಂತ ಹೇಳಿದ್ರೆ, ಫ್ಯಾಮಿಲಿನೂ ಬೇಕು, ಈ ಕಡೆಯಿಂದ ಆ ಪ್ರೀತಿನೂ ಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ಗೊಂದಲಗಳು, ಫ್ರಸ್ಟ್ರಿಯೇಷನ್ ಅಂದರೆ ಒತ್ತಡಗಳಿಗೆ ಒಳಗಾಗ್ತಾ ಇದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ನೀವು ಬಂಧಿಸಿದಂತಹ ವ್ಯವಸ್ಥೆಯಲ್ಲಿ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಬರುತ್ತೆ ನೋಡೋಣ. ನೇರವಾಗಿ ಇದು ರಿಲೇಷನ್ಶಿಪ್ಪಿನ ಇಶ್ಯೂಗಳನ್ನು ಹೇಳ್ತಾ ಇದೆ.
ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಎಲ್ಲವೂ ಸರಿ ಇರಬೇಕು ಅಂತಿಲ್ಲ. 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಬಿಟ್ಟು ನೀವು ದೂರದ ಕಡೆಗೆ ಜಾಬಿಗೆ ಹೋಗುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ನೀವೇನಾದರೂ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಖಂಡಿತವಾಗಿಯೂ ಮನೆ ಬಿಟ್ಟು ಹೊರಗಡೆ ಬರ್ತೀರಾ ಅನ್ನುವಂತಹದ್ದನ್ನು ಇದು ಕಂಪ್ಲೀಟಾಗಿ ಹೇಳ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ಇನ್ನೇನಾದರೂ ಹೇಳ್ತೀರಾ ಈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ? ದ ಮೂನ್ ಕಾರ್ಡ್. ಎಸ್, ಪುನಃ ಅದನ್ನೇ ಹೇಳ್ತಾ ಇದೆ. ರಿಲೇಷನ್ಶಿಪ್ಪಿನ ಗಲಾಟೆ, ಥರ್ಡ್ ಪಾರ್ಟಿಯ ಎಂಟ್ರಿ ಇರಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಮನೆಯವರಿಂದಲೇ ನೀವು ಹರ್ಟ್ ಆಗ್ತಾ ಇದ್ದೀರಾ ಯಾವುದೋ ಒಂದು ವಿಚಾರದ ಬಗ್ಗೆ, ಅದರಲ್ಲೂ ಸಂಗಾತಿಯ ಪ್ರೀತಿಯ ಬಗ್ಗೆ ತುಂಬಾ ನಿಮಗೆ ಹರ್ಟ್ ಆಗಿದೆ ಅನ್ನುವಂತಹದ್ದು. ಪೇಯ್ನ್ ಇದೆ, ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆಗೆ ಅವಕಾಶ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸನ್ನು ಕೂಡ ಇದು ತೋರಿಸ್ತಾ ಇದೆ. ಓಕೆನಾ? ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಮನಸ್ಸಿನಲ್ಲಿ 2 ಮುಖ ಅಂತ ಹೇಳ್ತಾರಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತ. ನೀವೇನು ಮಾಡ್ತಾ ಇದ್ದೀರ ಅಂದರೆ ತುಂಬಾ ಅದನ್ನು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೇನಾದರೂ ತೋರಿಸ್ತೀರಾ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ? ಎಸ್, ಕೆಲವರು ಇಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಥವಾ ನಿಮ್ಮ ಮನೆಯವರಿಂದ ಹರ್ಟ್ ಆಗಿ, ಓಕೆನಾ, ಅದರಿಂದ ಏನಾಗಿರ್ಬೋದು ಅಂದರೆ ಅಲೋನ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ಮೆಂಟಲಿ ಡಿಸ್ಟರ್ಬೆನ್ಸಿಗೆ ಒಳಗಾಗಿದ್ದೀರಾ. ಫಿಸಿಕಲಿ ಕೂಡ ಕೆಲವರಿಗೆ ಹರ್ಟ್ ಮಾಡಿದ್ದಾರೆ, ಫಿಸಿಕಲಿ ಕೂಡ ಡ್ಯಾಮೇಜ್ ಆಗಿರುವಂಥ ಚಾನ್ಸಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆ, ಇದು ಹೆಚ್ಚಾಗಿ ಯಾಕೆ ರಿಲೇಷನ್ಶಿಪ್ಪೇ ಬರ್ತಾ ಇದೆ ಗೊತ್ತಿಲ್ಲ. ಎಸ್, ಕರೆಕ್ಟ್, ಅಲ್ಲೂ ಕೂಡ ಕಾಣಿಸಿತು. ಕೆಲವರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಇದೆ, ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಖಂಡಿತವಾಗಿಯೂ ಕೂಡ ನಿಮಗೆ ಮುಂಬರುವ ದಿನಗಳಲ್ಲಿ ಅಂದರೆ ಈ ವರ್ಷದ ಅಂತ್ಯದೊಳಗೆ ಖಂಡಿತವಾಗಿಯೂ, ದಟ್ ಮೀನ್ಸ್ ಇಲ್ಲಿ 6, 6, 7 ನಂಬರ್ಸ್ ಎಲ್ಲ ಕಾಣಿರೋದ್ರಿಂದ ಅಷ್ಟರೊಳಗಡೆ ಆ ಮನಸ್ಸೊಳಗಡೆ ನಿಮ್ಮ ಒಂದು ಸಕ್ಸಸ್ ಬರುತ್ತೆ ಈ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಉದ್ಯೋಗದ ವಿಚಾರದಲ್ಲಿ ಕೂಡ ಲಾಭ ಇದೆ ಅನ್ನುವಂತಹದ್ದನ್ನು ಸನ್ ಕಾರ್ಡ್ ಹೇಳ್ತಾ ಇದೆ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್, ಕೆಲವರಿಗೆ ಹೊಸದಾದಂತಹ ಪ್ರೀತಿ ಇರ್ಬೋದು, ಹೊಸದಾದಂತಹ ರಿಲೇಷನ್ಶಿಪ್ ಬರುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದೆ. ಮತ್ತು ಇನ್ನೇನಾದರೂ ಹೇಳ್ತೀರಾ? ಓಕೆ, ಪೇಜ್ ಆಫ್ ವಾಂಡ್ಸ್, ದ ಹ್ಯಾಂಗ್ಡ್ ಮ್ಯಾನ್. ಎಸ್, ಏನಾಗಿದೆ ಅಂತ ಹೇಳಿದರೆ ನೀವು ಅಂದ್ಕೊಂಡ ಹಾಗೆ ಈ ವ್ಯಕ್ತಿ ಜೆನ್ವಿನ್ನಾಗಿ ಪ್ರೀತಿಸ್ತಾರಾ ಅಂತ ಹೇಳಿದಾಗ ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲ, ಮತ್ತು ಇಮ್ಮೆಚೂರ್ಡ್ ಆದಂತಹ ನಿರ್ಧಾರಗಳು, ಕೆಲವೊಮ್ಮೆ ಅವರಲ್ಲಿರುವಂತಹ ಆತಂಕ, ಭಯಗಳನ್ನು ಇದು ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನಂದರೆ ಹ್ಯಾಂಗ್ಡ್ ಮ್ಯಾನ್, ಒಂಥರ ನ್ಯೂಟ್ರಲ್ ಆಗಿ ನಿಂತುಬಿಟ್ಟಿದ್ದೀರಾ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅದು ಸರಿಯಾ ಇದು ತಪ್ಪಾ, ಯಾವುದಕ್ಕೆ ನಾನು ಹೊಂದಾಣಿಕೆ ಆಗಬೇಕು, ಈ ಪ್ರೀತಿ ಉಳಿಯುತ್ತಾ ಇಲ್ವಾ, ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇರಬೇಕು ಅನ್ನುವಂತಹದ್ದನ್ನು ಒಂದು ರೀತಿಯ ಗೊಂದಲದಲ್ಲಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಇನ್ನೇನಾದರೂ ಹೇಳ್ತೀರಾ? ಎಸ್, ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ, ಎಸ್ಪೆಷಲಿ ಹಿರಿಯ ಒಂದು ಫೆಮಿನೈನ್ ಎನರ್ಜಿಯ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಕೊಡಿ ಅನ್ನುವಂತಹದ್ದನ್ನು ಇದರಲ್ಲೂ ಕೂಡ ಹೇಳಿತು, ಇಲ್ಲೂ ಕೂಡ ಕಾಣಿಸಿತು. ಓಕೆನಾ? ಎಸ್, ಇನ್ನೊಂದೆರಡು ಕಾರ್ಡು ಕೊಡಿ ನೋಡ. ಬೇರೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಕಾರ್ಡ್. ಎಸ್, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಎಡಿಕ್ಷನನ್ನು ತೋರಿಸ್ತಾ ಇದೆ. ಬಹುಶಃ ಇಲ್ಲಿ ಯಾವುದೇ ರೀತಿ ಎಡಿಕ್ಷನ್ಸ್ ನನಗೆ ಕಾಣಿಸ್ಲಿಲ್ಲ. ಬಹುಶಃ ಥರ್ಡ್ ಪರ್ಸನ್ ಎಂಟ್ರಿ ಇರ್ಬೋದು ನಿಮ್ಮ ಪ್ರೀತಿಯಲ್ಲಿ, ಅಥವಾ ನೀವು ಕರಿಯರ್ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ನಿಮ್ಮ ಪಾರ್ಟ್ನರ್ ಒಪ್ತಾ ಇಲ್ಲ, ನಿಮ್ಮ ಮನೆಯವರು ಒಪ್ತಾ ಇಲ್ಲ, ನಿಮ್ಮ ಥಾಟ್ಸ್ ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ನೀವು, ಇನ್ನೊಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಈ ರೀತಿಯಾಗಿ ಓಡಾಡ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇರ್ಬೋದು. ಪೇಜ್ ಆಫ್ ವಾಂಡ್ಸ್ ಅನ್ನುವಂತಹದ್ದು ಏನನ್ನು ತೋರಿಸುತ್ತೆ? ನ್ಯೂ ಅಪಾರ್ಚುನಿಟಿಯನ್ನು ತೋರಿಸುತ್ತೆ, ಒಂದು ಹೊಸ ಪ್ರೀತಿಯನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ಕೆಲವು ವ್ಯಕ್ತಿಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಇನ್ನರ್ ಎನಿಮೀಸ್ಗಳೇ ಜಾಸ್ತಿ, ಅಂದರೆ ಮನಸ್ಸಿನಿಂದ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನಿರ್ವಹಿಸ್ತಾ ಇಲ್ಲ, ನಿಮಗೊಂದು ರೀತಿಯ ಆಂತರಿಕವಾದ ಭಯ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆ, ಇನ್ನೂ ಒಂದೆರಡು ಕಾರ್ಡ್ ತೆಗೆಯೋಣ, ಕಂಪ್ಲೀಟಾಗಿ ಏನಾದರೂ ಸಿಕ್ಕುತ್ತಾ ನೋಡೋಣ. ಎಸ್, ನೋಡಿ ಈಗೇನು ಇದನ್ನು ಏನು ಹೇಳ್ತಾ ಇದೆ? ಪುನಃ ರಿಲೇಷನ್ಶಿಪ್ಪನ್ನೇ ಹೇಳ್ತಾ ಇದೆ. ಬಹುಶಃ ಈ ವ್ಯಕ್ತಿ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರು ಇರಬಹುದು, ನೀವು ಸ್ವಲ್ಪ ಅಡಲ್ಟ್ ಇರಬಹುದು. ನೀವು ಕೊಟ್ಟಷ್ಟು ಆ ವ್ಯಕ್ತಿ ಪ್ರೀತಿಯನ್ನು ಕೊಡ್ತಾ ಇಲ್ಲ. ಕೆಲವರಿಗೆ ಇದು ಕಟ್ ಆಫ್ ಆಗಿರ್ಬೋದು, ಇಲ್ಲಿ ಬೇರೆ ವ್ಯಕ್ತಿಯ ಒಂದು ಕೈ ಚಳಕದಿಂದ ಅಥವಾ ಫ್ಯಾಮಿಲಿಯ ಇಶ್ಯೂಸಿಂದ. ಓಕೆನಾ? ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಿರಿಕಿರಿಗಳು, ಜಗಳಗಳು,
ಮತ್ತು ಏನು ಅಂತ ಹೇಳಿದರೆ ನೀವು ಆ ವ್ಯಕ್ತಿಯನ್ನು ಪೇಷನ್ಸಿಂದ ಕಾಯುವಂತಹದ್ದು, ವೇಟಿಂಗ್ ಮಾಡ್ತಾ ಇದ್ದೀರಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ತಪ್ಪುಗಳನ್ನು ಕ್ಷಮಿಸುವಂಥದ್ದು, ಪದೇ ಪದೇ ಅವ್ರು ಮಾಡುವಂತಹ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದೀರಾ, ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದರೂ ಕಾರ್ಡ್ ಕೊಡ್ತೀರಾ? ಎಸ್, ಸ್ಟಾರ್ ಕಾರ್ಡ್ ಬಂದಿದೆ. ಬಹುಶಃ ಮುಂದೆ ಇದು ಬದಲಾವಣೆಗಳನ್ನು ತರ್ಬೋದು, ನಿಮ್ಮ ಪಾಲಿಗೆ ಇದು ಲಕ್ಕನ್ನು ತರ್ಬೋದು ಅಂತ ಹೇಳ್ತಾ ಇದೆ. ಹಾಗೆ ಕಿಂಗ್ ಆಫ್ ಪೆಂಟಿಕಲ್ಸ್, ಬಹುಶಃ ಕೆಲವರಿಗೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ಕೂಡ ಲಾಭಗಳು ಬರುವಂತಹ ಚಾನ್ಸಸ್ ಖಂಡಿತವಾಗಿಯೂ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಉದ್ಯೋಗದಲ್ಲಿನ ಬದಲಾವಣೆಗಳು, ಪ್ರಮೋಷನ್ಸ್ಗಳನ್ನು ಕೂಡ ಹೇಳ್ತಾ ಇದೆ. ಇಲ್ಲೂ ಕೂಡ ನೋಡಿದ್ವಿ ಅದನ್ನು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನೀವು ಆಲ್ರೆಡಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಥಾಟ್ಸ್, ನಿಮ್ಮ ಇನ್ನರ್ ಫೀಲಿಂಗ್ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್. ನಿಮಗೆ ಗೊತ್ತು ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ಎಮೋಷನಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಪ್ರಾಕ್ಟಿಕಲಿ ಥಿಂಕ್ ಇರೋದ್ರಿಂದ ನಿಮ್ಮ ಹತ್ರನೇ ವಿಲ್ ಪವರ್ ಇದೆ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ. ಯಾಕೆಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಹೇಳಿದಾಗ ಅವನೊಬ್ಬ ಪಕ್ಕಾ ಪ್ರಾಕ್ಟಿಕಲ್ ಮನುಷ್ಯ. ಅವನಿಗೆ ಹೇಗೆ ಯಾರ ಹತ್ರ ವರ್ತನೆ ಮಾಡಬೇಕು, ಯಾವ ರೀತಿ ಈ ವಿಚಾರದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಅವನಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಹುಶಃ ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಡ್ ಬರ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಬಾಯ್.